ನಾನು ಸದನದಲ್ಲಿ ಮಾತನಾಡುವ ವೇಳೆ ಬಿಜೆಪಿಗರು ಕಿರ್ಚಿದ್ರು. ರಾಗಿ ಕಳ್ಳ, ಕೊಬ್ಬರಿ ಕಳ್ಳ, ಬೆನ್ನಿಗೆ ಚೂರಿ ಹಾಕಿದವನು ಅಂತ ಕೂಗಿದ್ರು. ಮೈಕ್ ಆಫ್ ಆಗಿದ್ರಿಂದ ಬಿಜೆಪಿಗರ ವರ್ತನೆ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ಮಾತಾಡಿದ್ದು ಮಾತ್ರ ಎಲ್ರಿಗೂ ಗೊತ್ತಾಗಿದೆ, ನಂದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಸದಸ್ಯ ಸಲಗರ ಅವಾಚ್ಯ ಶಬ್ದಗಳಿಂದ ನನ್ನನ್ನ ನಿಂದಿಸಿದ್ದಾರೆ. ಏನೆಲ್ಲ ಮಾತಾಡ್ಕೊಂಡ್ರು ಅಂತ ಹೇಳಿ ನೀವೇ ಕೇಳಿಸ್ಕೊಂಡಿದ್ರು. ಕೆಟ್ಟದಾಗಿ ಒಂದು ಸದನ ಕಲಾಪ ನಡೀತದೆ ಅನ್ನುವಂಥ ಕಿಂಚಿತ್ತು ಅರಿವೇ ಇಲ್ಲದೆ ಆ ಮೈಕ್ ಕೂಡ ಆನ್ ಆಗಿತ್ತು. ಜೋರಾಗಿ ಮಾತನಾಡ್ತಾ ಇದ್ರು. ಅವರೇನು ರಾಗಿ ಕಳ್ಳ, ಕೊಬ್ಬರಿ ಕಳ್ಳ ಅಂದ್ರು. ಇವರೇನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲಿಲ್ಲ. ಇವರು ಬಾಯಿಗೆ ಬಂದಂಗೆ ಬೆಕ್ಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ರು. ARSS ನವರೇ ಅಂತ ಹೇಳಿ ಕಿರ್ಚಿ ಕೂಗಿ, ನಿನ್ನ ಹೆಂಡತಿಯನ್ನ ತಹಶೀಲ್ದಾರ್ನಾಗಿ ಮಾಡಿ ದುಡ್ಡು ಹೊಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆಯಾ, ಮಾನ ಮರ್ಯಾದೆ ಇದೆಯಾ, ಕೆಟ್ಟದಾಗಿ ಮಾತನಾಡ್ಕೊಂಡಿದ್ರು. ಈಗ ಸಪೂಬನ್ನು ಕೂಡ ಹೇಳ್ತಾ ಇದ್ದಾರೆ. ಕುತೂಹಲವಾದಂಥ ಬೆಳವಣಿಗೆ ಅಂತ ತಿಳ್ಕೊಂಡು ನಮ್ಮ ದೃಶ್ಯ ಮಾಧ್ಯಮದ ಸ್ನೇಹಿತರೆಲ್ಲ ನಿನ್ನೆ ಅರಸೀಕೆರೆಗೆ ಬಂದಾಗ ನೀವು ಪ್ರಿಂಟ್ ಮೀಡಿಯಾದಲ್ಲಿ ಇರಲಿಲ್ಲ. ಪ್ರಿಂಟ್ ಮೀಡಿಯಾದಲ್ಲೂ ಎಲ್ಲ ವಿಚಾರಗಳು ಕವರ್ ಆಗೋದ್ರಿಂದ ಅವ್ರಿಗೂ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು, ವಿಚಾರಗಳನ್ನು ಸ್ವಲ್ಪ ವಿಮರ್ಶೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಬಂದಿದ್ದೇನೆ. ಅದಕ್ಕೋಸ್ಕರ ಬಂದಿದ್ದೇನೆ. ಪ್ರಿಂಟ್ ಮೀಡಿಯಾದಲ್ಲೂ ಈ ವಿಚಾರಗಳನ್ನ ಹೇಳಬೇಕು ಅಂತ. ಯಾಕೆ ಅಂದರೆ ಪ್ರಿಂಟ್ ಮೀಡಿಯಾದವ್ರಿಗೆ ಯಾಕೆ ಹೇಳಬೇಕು ಅಂದರೆ, ಅಲ್ಲಿ ದೃಶ್ಯ ಮಾಧ್ಯಮದವರನ್ನು ಬಿಡದ ರೀತಿ ಕಾನೂನು ತಂದಿದ್ದಾರೆ. ಒಳಗೆ ಬಿಡಲ್ಲ ದೃಶ್ಯ ಮಾಧ್ಯಮದವ್ರನ್ನ. ಅವ್ರದ್ದೇ ಆದಂಥ ವಾರ್ತಾ ಇಲಾಖೆ ಚಾನಲ್ ಮುಖಾಂತರ ನ್ಯೂಸ್ ಕಳಿಸ್ತಾರೆ. ಕುತೂಹಲವಾದಂಥ ಬೆಳವಣಿಗೆ ಅಂತ ತಿಳ್ಕೊಂಡು